ಹಾಯ್ ಫ್ರೆಂಡ್ಸ್, ಇದು ಮಸ್ಮಗ.com ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಮತಾಂಧತೆಯ ತುತ್ತ ತುದಿಗೆ ತಲುಪ್ತಾ ಇರೋ ಬಾಂಗ್ಲಾದಲ್ಲಿ ಅಲ್ಲಿನ ಅಲ್ಪಸಂಖ್ಯಾತರ ಪರಿಸ್ಥಿತಿ ಶೋಚನೀಯವಾಗ್ತಾ ಇದ್ದು ಈಗ ಯಾವ ಲೆವೆಲ್ಗೆ ಹೋಗಿದೆ ಅಂದ್ರೆ ಹಿಂದೂಗಳ ತರ ಕಾಣಿಸ್ಕೊಳ್ಬೇಡಿ, ಕೇಸರಿ ಬಟ್ಟೆಯನ್ನ ಧರಿಸಬೇಡಿ, ನಾಮ ಹಾಕಬೇಡಿ ಅಂತೆಲ್ಲ ಆ ರೀತಿ ಹಿಂದೂಗಳಂತೆ ಕಾಣಿಸ್ಕೊಂಡ್ರೆ ನಿಮ್ಗೆ ಅಪಾಯ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆ ರೀತಿ ಎಚ್ಚರಿಕೆಯನ್ನು ಕೊಡಲಾಗಿದೆ, ಕರೆ ಕೊಡಲಾಗಿದೆ. ಖುದ್ದು ಬಾಂಗ್ಲಾದ ಇಸ್ಕಾನ್ ಈ ರೀತಿ ಮಹತ್ವದ ಸಲಹೆ ಕೊಟ್ಟಿದೆ. ಬಾಂಗ್ಲಾದ ಬೀದಿಗಳಲ್ಲಿ ಕೇಸರಿ ಬಟ್ಟೆಗಳನ್ನ ಹಾಕೊಂಡು ಓಡಾಡಬೇಡಿ, ನಾಮಗಳನ್ನು ಧರಿಸಬೇಡಿ ಅಂತ ಕಲ್ಕತ್ತಾ ಇಸ್ಕಾನ್ ವಕ್ತಾರ ರಾಧಾ ರಮಣ್ ದಾಸ್ ಈ ರೀತಿ ಸಲಹೆ ಕೊಟ್ಟಿದ್ದಾರೆ. ನಾನು ಅವರಿಗೆ ಮನವಿ ಮಾಡ್ಕೊಂಡಿದ್ದೀನಿ, ಮನೆಯಿಂದ ಹೊರಗೆ ಹೋಗುವಾಗ ಕೇಸರಿ ಬಟ್ಟೆ ಹಾಕದಂತೆ, ತಿಲಕ ಇಡದಂತೆ ಹೇಳಿದ್ದೀವಿ. ಕೇಸರಿ ದಾರ, ಜನಿವಾರ ಯಾವುದನ್ನು ಕೂಡ ಹಾಕೋಬೇಡಿ, ಹಿಂದೂ ರೀತಿ ಕಾಣೋ ರೀತಿ ಯಾವುದು ನೀವು ಡಿಸ್ಪ್ಲೇ ಮಾಡಬೇಡಿ, ಎಲ್ಲವನ್ನ ಮರೆಮಾಚಿಕೊಳ್ಳಿ. ದಾರಿಯಲ್ಲಿ ಹೋಗ್ತಿರುವಾಗ ಹಿಂದೂ ಗುರುಗಳು, ಹಿಂದೂ ವ್ಯಕ್ತಿಗಳು ಅಂತ ಯಾವ ಕಾರಣಕ್ಕೂ ಗೊತ್ತಾಗಬಾರದು ಅಂತ ರಾಧಾ ರಮಣ್ ದಾಸ್ ಹೇಳಿದ್ದಾರೆ. ಇದು ನಿಮ್ಮ ಸೇಫ್ಟಿಗೆ ನಾವು ಕೊಡ್ತಿರೋ ಸಲಹೆ, ಪರಿಸ್ಥಿತಿ ಅಷ್ಟು ಗಂಭೀರ ಇದೆ ಅಂತ ಹೇಳಿದ್ದಾರೆ. ಇತ್ತ ಭಾರತದ ಅಗರ್ತಲಾದಲ್ಲಿ ಬಾಂಗ್ಲಾ ಕಚೇರಿ ಮೇಲೆ ಇಲ್ಲಿನ ಉದ್ರಿಕ್ತರ ಗುಂಪು ದಾಳಿ ಮಾಡಿದ್ರು. ಹಿಂದೂಗಳನ್ನ ರಕ್ಷಣೆ ಮಾಡಿ ಅಂತ ಕೇಳಿಕೊಂಡಿದ್ರು. ಈ ಘಟನೆಯ ಬಳಿಕ ಆ ಕಚೇರಿಯನ್ನ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಸೂಕ್ತ ಭದ್ರತೆ ಇಲ್ಲದೆ ಇರೋದ್ರಿಂದ ಈ ರೀತಿ ಕ್ರಮ ತಗೊಂಡಿದ್ದೀವಿ ಅಂತ ಬಾಂಗ್ಲಾ ಹೇಳಿದೆ. ಬಾಂಗ್ಲಾದಿಂದ ಮುಂದಿನ ನೋಟಿಸ್ ಬರೋವರೆಗೂ ಈ ಕಚೇರಿ ಓಪನ್ ಮಾಡೋದಿಲ್ಲ ಅಂತ ಸೋಕಾಲ್ಡ್ ಅಸಿಸ್ಟೆಂಟ್ ಹೈ ಕಮಿಷನ್ ಸೆಕ್ರೆಟರಿ ಮೊಹಮ್ಮದ್ ಅಲ್ ಅಮೀನ್ ಅನೌನ್ಸ್ ಮಾಡಿದ್ದಾರೆ. ಇನ್ನು ಈ ಅಗರ್ತಲಾದ ಘಟನೆಗೆ ಸಂಬಂಧಪಟ್ಟಂತೆ 7 ಜನರನ್ನ ತ್ರಿಪುರಾ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆ ಕಚೇರಿಗೆ ಭದ್ರತೆ ಕೊಡೋಕೆ ವಿಫಲರಾಗಿದ್ದೀರಿ ಅಂತ 3 ಪೊಲೀಸ್ ಅಧಿಕಾರಿಗಳನ್ನ ಕೂಡ ಭಾರತ ಸಸ್ಪೆಂಡ್ ಮಾಡಿದೆ. ಇನ್ನೊಂದು ಕಡೆ ಬಾಂಗ್ಲಾ ಉಗ್ರ ರೂಪ ಪಡಿತಾ ಇದೆ ಅಂತ ಬ್ರಿಟನ್ ಕೂಡ ಆತಂಕ ಹೊರಹಾಕಿದೆ. ಬಾಂಗ್ಲಾಗೆ ತೆರಳೋ ತನ್ನ ಪ್ರಜೆಗಳಿಗೆ ಬ್ರಿಟನ್ ಸರ್ಕಾರ ಟ್ರಾವೆಲ್ ಅಡ್ವೈಸರಿ ಜಾರಿ ಮಾಡಿದೆ. ಬಾಂಗ್ಲಾ ಜನನಿಬಿಡ, ಧಾರ್ಮಿಕ ಕೇಂದ್ರಗಳಲ್ಲಿ ಹಾಗೂ ಪೊಲಿಟಿಕಲ್ ರ್ಯಾಲಿಗಳಲ್ಲಿ ಉಗ್ರರು ದಾಳಿ ಮಾಡಬಹುದು, ಜಾಗೃತರಾಗಿರಿ ಅಂತ ಬ್ರಿಟನ್ನ ವಿದೇಶಾಂಗ ಸಚಿವಾಲಯ ತನ್ನ ಪ್ರಜೆಗಳಿಗೆ ಸಲಹೆ ಕೊಟ್ಟಿದೆ. ಏನೋ ಬ್ರಿಟನ್ನ ಲೇಬರ್ ಪಾರ್ಟಿ ಅಂದ್ರೆ ಅಲ್ಲಿನ ಆಡಳಿತ ಪಕ್ಷದ ಸಂಸದ ಬ್ಯಾರಿ ಗಾರ್ಡಿನರ್ ಮತ್ತೆ ಆತಂಕ ಹೊರಹಾಕಿದ್ದಾರೆ. ಬಾಂಗ್ಲಾದಲ್ಲಿ ನಡೀತಾ ಇರೋ ಘಟನೆಗಳು ಜನಾಂಗೀಯವಾಗಿ ಹಿಂದೂಗಳನ್ನ ನಾಶ ಮಾಡೋ ಪ್ರಯತ್ನ, ಅರ್ಜೆಂಟ್ ಆಗಿ ಬ್ರಿಟನ್ ಪಾರ್ಲಿಮೆಂಟ್ನಲ್ಲಿ ಸೆಷನ್ ಕರಿಬೇಕು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಒತ್ತಾಯ ಮಾಡಿದ್ದಾರೆ. ಏಷ್ಯಾದ 4 ಟೈಗರ್ಗಳ ಪೈಕಿ ಒಂದು ಅಂತ ಕರೆಸ್ಕೊಂಡಿರೋ ಪ್ರಭಾವಿ ಆರ್ಥಿಕ ಶಕ್ತಿ ಸೌತ್ ಕೊರಿಯಾದಲ್ಲಿ ದೊಡ್ಡ ಹೈಡ್ರಾಮಾ ಆಗಿದೆ. ಮಂಗಳವಾರ ಸೌತ್ ಕೊರಿಯಾ ಅಧ್ಯಕ್ಷ ಯೂನ್ ಸುಕ್ ಯೋಲ್ ಇದ್ದಕ್ಕಿದ್ದಂತೆ ತುರ್ತು ಪರಿಸ್ಥಿತಿಯನ್ನ ಘೋಷಿಸಿ ಸೇನಾ ಆಡಳಿತ ಜಾರಿ ಮಾಡಿದ್ರು. ಬಳಿಕ ಅದನ್ನ ಕೆಲವೇ ಗಂಟೆಗಳಲ್ಲಿ ವಾಪಸ್ ಪಡೆದ್ರು. ನಾರ್ತ್ ಕೊರಿಯಾದಿಂದ ಪರಮಾಣು ದಾಳಿ ಹಾಗೂ ನಾರ್ತ್ ಕೊರಿಯಾ ಪರ ಇರೋ ಶತ್ರುಗಳಿಂದ ರಕ್ಷಿಸಿಕೊಳ್ಳೋಕೆ ತುರ್ತು ಪರಿಸ್ಥಿತಿ ಘೋಷಿಸುತ್ತಿರೋದಾಗಿ ಅನೌನ್ಸ್ ಮಾಡಿದ್ರು. ಈ ಘೋಷಣೆ ಮಾಡಿದ್ದೇ ತಡ ಸೌತ್ ಕೊರಿಯಾದಲ್ಲಿ ವಿಪಕ್ಷಗಳು ಸೇರಿದ ಹಾಗೆ ಜನ ಎಲ್ಲ ಸರ್ಕಾರದ ವಿರುದ್ಧ ದಂಗೆ ಎದ್ರು. ಪಾರ್ಲಿಮೆಂಟ್ನ ಮುಂದೆ ಭಾರಿ ಜನ ಸೇರಿ ತುರ್ತು ಪರಿಸ್ಥಿತಿ ಹಿಂಪಡೆಯುವಂತೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ವೇಳೆ ಗಲಾಟೆ ನಡೆದು ಸೇನೆ ಪ್ರತಿಭಟನಾಕಾರರನ್ನ ಕಂಟ್ರೋಲ್ ಮಾಡೋಕೆ ಸೇನೆಯವರು ಟ್ಯಾಂಕ್ಗಳು, ಶಸ್ತ್ರಸಜ್ಜಿತ ವಾಹನಗಳನ್ನು ನಿಯೋಜನೆ ಮಾಡಿದ್ರು. ಆದರೆ ಪ್ರತಿಭಟನಾಕಾರರನ್ನ ಕಂಟ್ರೋಲ್ ಮಾಡೋಕೆ ಆಗಲಿಲ್ಲ. ಕೆಲವರು ಸುಕ್ ಯೋಲ್ರನ್ನ ಅರೆಸ್ಟ್ ಮಾಡಿ ಅಂತ ಕೂಡ ಕೂಗಿದ್ರು. ಮಿಲಿಟರಿ ಹೆಲಿಕಾಪ್ಟರ್ಗಳು, ಯುದ್ಧ ಟ್ಯಾಂಕ್ಗಳು ನಗರದ ಒಳಗೆ ಹೋಗ್ತಿರೋ ದೃಶ್ಯಗಳು ವೈರಲ್ ಆಗ್ತಿದ್ವು. ಆದರೆ ಕೇವಲ 6 ಗಂಟೆಗಳಲ್ಲಿ ಎಲ್ಲ ಚೇಂಜ್ ಆಯಿತು. ತುರ್ತು ಪರಿಸ್ಥಿತಿಯನ್ನು ವಾಪಸ್ ಪಡೆಯಲಾಯಿತು. ಅಲ್ಲಿನ ವಿಪಕ್ಷಗಳು ಹಾಗೂ ಆಡಳಿತ ಪಕ್ಷದವರು ಪಾರ್ಲಿಮೆಂಟ್ನಲ್ಲಿ ಸೇರಿ ತುರ್ತು ಅಧಿವೇಶನ ಕರೆಯೋಕೆ ಸರ್ಕಾರವನ್ನು ಪ್ರೆಷರ್ ಮಾಡಿದ್ರು. ಈ ವೇಳೆ ಮತದಾನ ನಡೆಯಿತು. 300 ಸದಸ್ಯರಿರೋ ಪಾರ್ಲಿಮೆಂಟ್ನಲ್ಲಿ 190 ಸದಸ್ಯರು ಈ ತುರ್ತು ಪರಿಸ್ಥಿತಿ ಹಿಂದಕ್ಕೆ ಪಡೆಯಬೇಕು ಅಂತ ವೋಟ್ ಹಾಕಿದ ಪರಿಣಾಮ ನಿರ್ಣಯ ಕೂಡ ಪಾಸ್ ಆಯಿತು. ಈಗ ತುರ್ತು ಪರಿಸ್ಥಿತಿ ವಾಪಸ್ ತಗೊಂಡ್ರು. ಇದೇ ವೇಳೆ ಯೋಲ್ ಅವರನ್ನ ಮಹಾಭಿಯೋಗದ ಮೂಲಕ, ಇಂಪೀಚ್ಮೆಂಟ್ ಮೂಲಕ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಒತ್ತಾಯಿಸಿ ವಿಪಕ್ಷಗಳವರೆಲ್ಲ ಸೇರಿಕೊಂಡು ದೋಷಾರೋಪಣೆ ಕೂಡ ಸಲ್ಲಿಸಿದ್ದಾರೆ. ಹೀಗಾಗಿ ಯೋಲ್ಗೆ ಭಾರಿ ಸಂಕಷ್ಟ ಎದುರಾಗಿದೆ. ಇದರ ಬಗ್ಗೆ ಸಂಪೂರ್ಣ ವರದಿಯನ್ನು ನಾವು ವೆರಿ ಸೂನ್, ಆದಷ್ಟು ಬೇಗ ಡಿಟೇಲ್ ರಿಪೋರ್ಟನ್ನು ಪ್ರತ್ಯೇಕವಾಗಿ ಪಬ್ಲಿಷ್ ಮಾಡ್ತೀವಿ. ನೀವು ಅದನ್ನು ಮಿಸ್ ಮಾಡದೆ ನೋಡಿ. ಅಧಿಕಾರದಿಂದ ಕೆಳಗಿಳಿಯುವ ಮುನ್ನವೇ ಅಮೆರಿಕ ಅಧ್ಯಕ್ಷ ಜೋ ಬೈಡೆನ್ ಆಡಳಿತ ಭಾರತದೊಂದಿಗೆ ಇಂಪಾರ್ಟೆಂಟ್ ಡಿಫೆನ್ಸ್ ಡೀಲ್ಗೆ ದೊಡ್ಡ ಹೆಜ್ಜೆ ಇಟ್ಟಿದೆ. ಸುಮಾರು 9,711 ಕೋಟಿ ರೂಪಾಯಿ ಖರ್ಚಿನ MH-60R ಮಲ್ಟಿ ಮಿಷನ್ ಹೆಲಿಕಾಪ್ಟರ್ ಎಕ್ವಿಪ್ಮೆಂಟ್ಗಳನ್ನು ಭಾರತಕ್ಕೆ ಕೊಡೋಕೆ ಅಮೆರಿಕ ಸಂಸತ್ನಲ್ಲಿ ಒಪ್ಪಿಗೆ ಸಿಕ್ಕಿದೆ. ಅಮೆರಿಕನ್ ಮೇಡ್ ಈ MH-60R ಹೆಲಿಕಾಪ್ಟರ್ ಹಂಟರ್ ಅಂತಲೇ ಕರೆಯಲಾಗುತ್ತೆ. ಕಳೆದ ವರ್ಷ ಭಾರತ ಇಂತಹ 6 ಹೆಲಿಕಾಪ್ಟರ್ಗಳನ್ನು ನಿಯೋಜನೆ ಮಾಡಿತ್ತು. ಇದರಲ್ಲಿ ಹೆಲ್ಫೈರ್ ಕ್ಷಿಪಣಿ, MK-54 ಟಾರ್ಪಿಡೋಸ್ ಕೂಡ ಇದ್ವು. INS ಗರುಡ ಏರ್ ಸ್ಟೇಷನ್ನಲ್ಲಿ ಇದನ್ನು ನಿಯೋಜನೆ ಮಾಡಲಾಗಿದೆ. 2020ರಲ್ಲಿ ಒಟ್ಟು 24 MH-60R ಹೆಲಿಕಾಪ್ಟರ್ಗಳನ್ನು ತರಿಸ್ಕೊಳ್ಳೋಕೆ ಭಾರತ ಅಗ್ರಿಮೆಂಟ್ ಮಾಡಿಕೊಂಡಿತ್ತು. ಸೊ ಈಗ 6 ಇವೆ. ಮುಂದಿನ ವರ್ಷ ಎಲ್ಲ 24 ಹೆಲಿಕಾಪ್ಟರ್ಗಳನ್ನು ಕಂಪ್ಲೀಟ್ ಆಗಿ ಇಂಡಿಯಾಗೆ ಕೊಡೋದ್ರ ಬಗ್ಗೆ ಈಗ ಚರ್ಚೆ ನಡೀತಾ ಇದೆ. ಸೊ ಈಗ ಆ ಹೆಲಿಕಾಪ್ಟರ್ಗೆ ಬೇಕಾದ ಉಪಕರಣಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ಆಯುಧ ಕೊಡೋಕೆ ಅಮೆರಿಕ ಒಪ್ಪಿಗೆಯನ್ನು ಕೊಟ್ಟಿದೆ. ಇದರಿಂದ ಆಂಟಿ ಸಬ್ಮರೀನ್ ವಾರ್ಫೇರ್ ಹಾಗೂ ಆಂಟಿ ಸರ್ಫೇಸ್ ವಾರ್ಫೇರ್ಗಳಲ್ಲಿ ಭಾರತಕ್ಕೆ ಹೆಲ್ಪ್ ಆಗುತ್ತೆ. ಈ ಹೊಸ ಡೀಲ್ನಲ್ಲಿ ಟ್ರಾನ್ಸ್ಫರ್ ಸಿಸ್ಟಮ್, ಎಕ್ಸ್ಟರ್ನಲ್ ಫ್ಯೂಲ್ ಟ್ಯಾಂಕ್, ಮಲ್ಟಿ ಮೋಡ್ ರೇಡಾರ್ ಸೇರಿದಂತೆ ಅಡ್ವಾನ್ಸ್
ಅಡ್ವಾನ್ಸ್ಡ್ ಡಿಜಿಟಲ್ ಸೆನ್ಸಾರ್ಸ್, ಎಲೆಕ್ಟ್ರೋ ಆಪ್ಟಿಕಲ್ ಕ್ಯಾಮೆರಾಗಳು, ಏರ್ಕ್ರಾಫ್ಟ್ ಸರ್ವೈವಬಿಲಿಟಿ ಸಿಸ್ಟಮ್ಗಳನ್ನು ಮಾರೋಕು ಅಮೆರಿಕ ಒಪ್ಪಿದೆ. ಈ ಹೆಲಿಕಾಪ್ಟರ್ಗಳನ್ನು ಸೆಟ್ಅಪ್ ಮಾಡಿಕೊಡೋಕೆ ಸುಮಾರು 20 ಅಮೆರಿಕನ್ ಅಧಿಕಾರಿಗಳು ಹಾಗೂ 25 ಕಾಂಟ್ರಾಕ್ಟರ್ಗಳು ಭಾರತಕ್ಕೆ ಬರ್ತಾರೆ. ಹಾಗೆ ಈ ಹೆಲಿಕಾಪ್ಟರ್ ಅಮೆರಿಕದ ಒನ್ ಆಫ್ ದಿ ಅಡ್ವಾನ್ಸ್ಡ್ ಹೆಲಿಕಾಪ್ಟರ್ ಅನ್ನೋದನ್ನು ಕೂಡ ನಾವು ಮೈಂಡಲ್ಲಿ ಇಟ್ಕೋಬೇಕು. ಇಲ್ಲಿ ಜಗತ್ತಲ್ಲಿ ತನ್ನ ಬೇಕಾಗಿರೋ ಮಿತ್ರರಿಗೆ ಮಾತ್ರ ಅಮೆರಿಕ ಕೊಡುತ್ತೆ. ಡೆನ್ಮಾರ್ಕ್, ಆಸ್ಟ್ರೇಲಿಯಾ, ಸೌದಿ ಅರೇಬಿಯಾಗಳ ನೌಕಾಪಡೆಗಳಲ್ಲಿ ಇದು ಕೆಲಸ ಮಾಡುತ್ತಿದೆ. ಈಗ ಭಾರತಕ್ಕೂ ಕೊಟ್ಟಿದೆ. ಅದ್ರ ಜೊತೆಗೆ ಭಾರತದ ನೌಕಾಪಡೆಗೆ ಅಗತ್ಯ ಇರೋ ಆಧುನೀಕರಣದ ಒಂದಷ್ಟು ಪ್ಯಾಕೇಜನ್ನು, ಆಯುಧಗಳನ್ನು ಕೂಡ ನಾವು ಕೊಡ್ತೀವಿ ಅಂತ ಅಮೆರಿಕ ಒಪ್ಪಿಗೆಯನ್ನು ಕೊಟ್ಟಿದೆ. ಅಮೆರಿಕ ಮತ್ತು ಚೀನಾ ನಡುವಿನ ಟ್ರೇಡ್ ವಾರ್ ಟ್ರಂಪ್ ಅಧಿಕಾರಕ್ಕೆ ಬರೋ ಮುನ್ನವೇ ತಾರಕಕ್ಕೇರಿದೆ. ಇದೀಗ ಚೀನಾ ಅಮೆರಿಕಗೆ ಹೋಗ್ತಿದ್ದ ಪ್ರಮುಖ ಖನಿಜಗಳ ರಫ್ತನ್ನು ಬ್ಯಾನ್ ಮಾಡಿದೆ. ಗ್ಯಾಲಿಯಂ, ಜರ್ಮೇನಿಯಂ ಮತ್ತು ಆಂಟಿಮನಿ ಸೇರಿದಂತೆ ಇನ್ನಿತರ ಸೂಪರ್ ಹಾರ್ಡ್ ಮೆಟೀರಿಯಲ್ಗಳು ಅಮೆರಿಕಗೆ ರಫ್ತಾಗೋದನ್ನು ಬ್ಲಾಕ್ ಮಾಡಿದೆ. ಇದನ್ನು ಚೀನಾದ ವಾಣಿಜ್ಯ ಸಚಿವಾಲಯ ಅನೌನ್ಸ್ ಮಾಡಿದೆ. ಇವುಗಳು ಡ್ಯುಯಲ್ ಯೂಸ್ ಐಟಮ್ಗಳು, ಅಂದರೆ ನಾಗರಿಕ ಮತ್ತು ಸೇನೆ ಎರಡಕ್ಕೂ ಬಳಸುವ ಐಟಮ್ಗಳು ಅಂತ ಈ ನಿರ್ಧಾರ ಮಾಡಿದ್ದೀವಿ ಅಂತ ಹೇಳಿದೆ. ಈ ಮೂಲಕ ಚೀನಾ ಅಮೆರಿಕದ ಟೆಕ್ನಾಲಜಿ ಮತ್ತು ಸೇನಾ ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿದೆ. ಯಾಕಂದರೆ ಎಲ್ಲವೂ ಸೆಮಿಕಂಡಕ್ಟರ್ ಮತ್ತು ಸೇನಾ ಸಲಕರಣೆಗಳನ್ನು ತಯಾರಿಸೋಕೆ ಬಳಸಲಾಗ್ತಾ ಇತ್ತು. ಜೊತೆಗೆ EV ಬ್ಯಾಟರಿಗಳಿಗೆ ಬಹಳ ಇಂಪಾರ್ಟೆಂಟ್ ಆಗಿರೋ ಗ್ರಾಫೈಟ್ಗೂ ಚೀನಾ ಕತ್ತರಿ ಹಾಕಿದೆ. ಅಂದಹಾಗೆ ಅಮೆರಿಕ ಇತ್ತೀಚೆಗೆ ಹೈ ಬ್ಯಾಂಡ್ವಿಡ್ತ್ ಮೆಮರಿ ಚಿಪ್ಗಳು ಚೀನಾಗೆ ಮಾರಾಟ ಆಗೋದನ್ನು ಬ್ಯಾನ್ ಮಾಡಿತ್ತು. ಇವುಗಳು AIಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಚೀನಾದ 140 ಕಂಪನಿಗಳನ್ನು ಗುರಿಯಾಗಿಸಿ ಅಮೆರಿಕ ಈ ನಿರ್ಧಾರ ತಗೊಂಡಿತ್ತು. ಇದರಲ್ಲಿ ಚೀನಾದ ಪ್ರಮುಖ ಚಿಪ್ ತಯಾರಿಕಾ ಕಂಪನಿಗಳಾಗಿರೋ ನೌರಾ ಟೆಕ್ನಾಲಜಿ ಗ್ರೂಪ್ ಮತ್ತು ಬಯೋಟೆಕ್ ಕೂಡ ಸೇರ್ಕೊಂಡಿವೆ. ಅಷ್ಟೇ ಅಲ್ಲ, ತನ್ನ ಮಿತ್ರ ರಾಷ್ಟ್ರಗಳಾದ ಜಪಾನ್ ಮತ್ತು ನೆದರ್ಲ್ಯಾಂಡ್ಸ್ನಲ್ಲಿ ತಯಾರಾಗುವ ಚಿಪ್ ಮೇಕಿಂಗ್ ಟೂಲ್ಗಳಿಗೂ ಆಕ್ಸೆಸ್ ಸಿಗದ ಹಾಗೇನೂ ಅಮೆರಿಕ ನಿರ್ಬಂಧ ಹೇರಿತ್ತು. ಇದಕ್ಕೆ ಚೀನಾ ತೀವ್ರ ಖಂಡನೆ ವ್ಯಕ್ತಪಡಿಸಿತ್ತು. ಈಗ ಅದಕ್ಕೆ ಪ್ರತಿಯಾಗಿ ಅಮೆರಿಕಗೆ ಚೀನಾ ಬರೆ ಹಾಕೋ ಕೆಲಸ ಮಾಡಿದೆ. ಇದರಿಂದ ಅಮೆರಿಕದ ಡಿಫೆನ್ಸ್ ಮತ್ತು ಟೆಕ್ ಕ್ಷೇತ್ರಗಳಿಗೆ ಪೆಟ್ಟು ಬೀಳುತ್ತೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಮತ್ತೊಂದು ಕಡೆ ಅಮೆರಿಕ ಇರಾನ್ ಅನ್ನು ಟಾರ್ಗೆಟ್ ಮಾಡಿದೆ ಸ್ಯಾಂಕ್ಷನ್ಗಳ ಮೂಲಕ. 35 ಕಂಪನಿ ಮತ್ತು ಹಡಗುಗಳ ಮೇಲೆ ನಿರ್ಬಂಧ ಹಾಕಿದೆ. ಇದರಲ್ಲಿ ವಿಷನ್ ಶಿಪ್ ಮ್ಯಾನೇಜ್ಮೆಂಟ್ LLP ಮತ್ತು ಟೈಟ್ ಶಿಪ್ ಶಿಪ್ಪಿಂಗ್ ಮ್ಯಾನೇಜ್ಮೆಂಟ್ ಅನ್ನೋ 2 ಭಾರತೀಯ ಕಂಪನಿಗಳು ಕೂಡ ಸೇರ್ಕೊಂಡಿವೆ. UAE, ಚೀನಾ, ಲೈಬೀರಿಯಾ, ಹಾಂಗ್ಕಾಂಗ್ ಮೂಲದ ಕಂಪನಿಗಳು ಮತ್ತು ಶಿಪ್ಗಳಿಗೂ ಈ ಸ್ಯಾಂಕ್ಷನ್ ಏಟ್ ಬಿದ್ದಿದೆ. ಇವುಗಳು ಇರಾನ್ ತೈಲವನ್ನು ಬೇರೆ ರಾಷ್ಟ್ರಗಳಿಗೆ ಅಕ್ರಮವಾಗಿ ಟ್ರಾನ್ಸ್ಪೋರ್ಟ್ ಮಾಡ್ತೇವೆ ಅಂತ ಅಮೆರಿಕ ಈ ಕ್ರಮಕ್ಕೆ ಮುಂದಾಗಿದೆ. ಈ ಬಗ್ಗೆ ಹೇಳಿಕೆ ಕೊಟ್ಟಿರುವ ಅಮೆರಿಕದ ಟ್ರೆಜರಿ ಡಿಪಾರ್ಟ್ಮೆಂಟ್, ಈಗ ನಾವು ಹೇರಿರೋ ನಿರ್ಬಂಧಗಳಿಂದ ಇರಾನ್ನ ಪೆಟ್ರೋಲಿಯಂ ಕ್ಷೇತ್ರಕ್ಕೆ ದೊಡ್ಡ ಪೆಟ್ಟು ಕೊಟ್ಟಂತಾಗುತ್ತೆ. ಕಳೆದ ಅಕ್ಟೋಬರ್ 1ನೇ ತಾರೀಕು ಇಸ್ರೇಲ್ ಮೇಲೆ ಇರಾನ್ ನಡೆಸಿದ ದಾಳಿ ಮತ್ತು ಇರಾನ್ ತನ್ನ ನ್ಯೂಕ್ಲಿಯರ್ ಶಕ್ತಿ ಹೆಚ್ಚಿಸಿಕೊಳ್ತಿರೋದಕ್ಕೆ ಈ ಸ್ಯಾಂಕ್ಷನ್ ಹೇರಿದ್ದೀವಿ ಅಂತ ಹೇಳಿದೆ. ಕದನ ವಿರಾಮಕ್ಕೆ ಕ್ಯಾರೆ ಅನ್ನದ ಇಸ್ರೇಲ್, ಹಿಜ್ಬುಲ್ಲಾಗಳು ಒಂದ್ ಕಡೆ ಹೊಡೆದಾಡ್ತಾ ಇದ್ರೆ, ಇನ್ನೊಂದ್ ಕಡೆ ಲೆಬನಾನ್ಗೆ, ಹಿಜ್ಬುಲ್ಲಾಗಲ್ಲ ಲೆಬನಾನ್ ಸರ್ಕಾರಕ್ಕೆ ಇಸ್ರೇಲ್ ಬಿಗ್ ವಾರ್ನಿಂಗ್ ಕೊಟ್ಟಿದೆ. ಕದನ ವಿರಾಮ ಉಲ್ಲಂಘನೆ ಮಾಡಿದ್ರೆ ಲೆಬನಾನ್ಗೂ ಹಿಜ್ಬುಲ್ಲಾಗಳಿಗೂ ವ್ಯತ್ಯಾಸನೇ ಗೊತ್ತಾಗಲ್ಲ, ಆ ರೀತಿ ಭಯಾನಕ ದಾಳಿ ಮಾಡ್ತೀವಿ ಅಂತ ಇಸ್ರೇಲ್ ರಕ್ಷಣಾ ಸಚಿವ ಇಸ್ರೇಲ್ ಕಾಟ್ಸ್ ಹೇಳಿದ್ದಾರೆ. ಅಂದರೆ ಇಷ್ಟು ದಿನ ಹಿಜ್ಬುಲ್ಲಾಗಳನ್ನು ಮಾತ್ರ ಟಾರ್ಗೆಟ್ ಮಾಡಿ ದಾಳಿ ಮಾಡ್ತಾ ಇದ್ವಿ, ಇದು ಹೀಗೆ ಕಂಟಿನ್ಯೂ ಆದರೆ ಇನ್ನು ಮುಂದೆ ಸಂಪೂರ್ಣ ಲೆಬನಾನ್ ಮೇಲೇ ದಾಳಿ ಮಾಡ್ತೀವಿ, ವ್ಯತ್ಯಾಸ ಮಾಡಲ್ಲ ನಾವು ನಿಮ್ಮಿಬ್ಬರ ನಡುವೆ ಅಂತ ಹೇಳಿದ್ದಾರೆ. ಹೀಗಾಗಿ ಇಸ್ರೇಲ್ ಹಿಜ್ಬುಲ್ಲಾಗಳ ನಡುವಿನ ಸಂಘರ್ಷ ಮತ್ತಷ್ಟು ತೀವ್ರಗೊಂಡು ನೇರವಾಗಿ ಇಸ್ರೇಲ್ ಮತ್ತು ಇರಾನ್ ನಡುವಿನ ನೇರ ಯುದ್ಧದ ರೀತಿಯಾಗುವ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಗಾಜಾದಲ್ಲಿ ಎಂದಿನಂತೆ ಇಸ್ರೇಲ್ ತನ್ನ ದಾಳಿಯನ್ನು ಮುಂದುವರೆಸಿದೆ. ಕನಿಷ್ಠ 14 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಬಿಟ್ ಲಾಹಿಯಾದಲ್ಲಿ ಈ ಘಟನೆಯಾಗಿದೆ. ಖಾನ್ ಯೂನಿಸ್ ನಗರದಿಂದ ಬೇರೆ ಕಡೆಗೆ ಶಿಫ್ಟ್ ಆಗುವಂತೆ ಅಲ್ಲಿನ ಜನರಿಗೆ ಇಸ್ರೇಲಿ ಸೇನೆ ಕರೆ ಕೊಟ್ಟಿದೆ. ಸೊ ಅಲ್ಲಿಗೂ ಇಸ್ರೇಲ್ ಮತ್ತೆ ನುಗ್ಗೋಕೆ ತಯಾರಿ ನಡೆಸ್ತಾ ಇದೆ. ಮತ್ತೊಂದು ಕಡೆ ಸಿರಿಯಾದಲ್ಲೂ ಕೂಡ ಸರ್ಕಾರ ಹಾಗೂ ಬಂಡುಕೋರರ ನಡುವಿನ ಸಂಘರ್ಷ ನಿಲ್ಲೋ ಲಕ್ಷಣ ಕಾಣಿಸ್ತಾ ಇಲ್ಲ. ಅಲೆಪ್ಪೋ ಸಿಟಿ ವಶಪಡಿಸಿಕೊಂಡಿರೋ ಬಂಡುಕೋರರು ಈಗ ಹಮಾ ನಗರವನ್ನ ಕಂಟ್ರೋಲ್ಗೆ ತಗೊಳ್ಳೋಕೆ ಮುಂದಾಗಿದ್ದಾರೆ. ಹೀಗಾಗಿ ಸದ್ಯ ಹಮಾ ನಗರದ ಮೇಲೆ ಬಂಡುಕೋರರು ದೊಡ್ಡ ದಾಳಿ ಮಾಡ್ತಿದ್ದಾರೆ. ಪರಿಣಾಮ ಸಿರಿಯಾ ಸೇನೆ ಹಾಗೂ ಬಂಡುಕೋರರ ಮಧ್ಯೆ ಭಾರಿ ಸಂಘರ್ಷ ಶುರುವಾಗಿದೆ. ಇಲ್ಲೊಂದು ಕಡೆ ಹಾಲ್ಪಯ, ತೈಬತ್ ಅಲ್ ಅಮಾಮ್, ಮಾರ್ದಿಸ್ ಮತ್ತು ಸೊರೆನ್ ಅನ್ನೋ 4 ಪಟ್ಟಣಗಳನ್ನು ಬಂಡುಕೋರರು ತಮ್ಮ ಕಂಟ್ರೋಲಿಗೆ ತಗೊಂಡಿದ್ದಾರೆ. ಈ ಹೊಡೆದಾಟದ ತೀವ್ರತೆ ಎಷ್ಟಿದೆ ಅಂತ ಹೇಳಿದ್ರೆ, ಬಂಡುಕೋರ ಒಬ್ಬನೇ ನಿಂತ್ಕೊಂಡು ಸರ್ಕಾರದ 50 ಸೈನಿಕರನ್ನ ಹೊಡೆದು ಹಾಕಿದಾನೆ ಅಂತ ಬ್ರಿಟನ್ ಮೂಲದ ಸಿರಿಯನ್ ಅಬ್ಸರ್ವೇಟರಿ ಫಾರ್ ಹ್ಯೂಮನ್ ರೈಟ್ಸ್ ಅನ್ನೋ ಸಂಸ್ಥೆ ಮಾಹಿತಿ ಕೊಟ್ಟಿದೆ. ಏನೋ ಸಿರಿಯಾದಲ್ಲಿ ಪ್ರಮುಖ ನಗರಗಳನ್ನು ವಶಪಡಿಸಿಕೊಳ್ಳುವ ವಿಚಾರವಾಗಿ ಬಂಡುಕೋರ ಗುಂಪಿನ ಸದಸ್ಯ ಅಬು ಅಬ್ದೋ ಅಲ್ ಹಮಾವಿ ರಿಯಾಕ್ಟ್ ಮಾಡಿದ್ದಾರೆ. ನಾವೀಗ ಹಮಾ ಸಿಟಿ ಕಡೆಗೆ ಹೋಗ್ತಾ ಇದೀವಿ, ಅದರ ನಂತರ ದೇವರ ಇಚ್ಛೆಯಂತೆ ಹೊಮೋಸ್ ಬಳಿಕ ರಾಜಧಾನಿ ಡಮಾಸ್ಕಸ್ ಅನ್ನ ಕಂಟ್ರೋಲಿಗೆ ತಗೊಳ್ತೀವಿ. ಇದೆಲ್ಲ ಆದ ನಂತರ ಸಿರಿಯಾದ ಇನ್ನುಳಿದ ಪ್ರದೇಶಗಳನ್ನ ಸರ್ಕಾರದ ಕಂಟ್ರೋಲ್ನಿಂದ ನಾವು ಮುಕ್ತಗೊಳಿಸ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಇಡೀ ಸಿರಿಯಾವನ್ನ ನಾವು ಕಂಟ್ರೋಲ್ ತಗೊಳ್ತೀವಿ ಅಂತ ಬಂಡುಕೋರರು ಆರ್ಭಟಿಸಿದ್ದಾರೆ. ಮತ್ತೊಂದು ಕಡೆ ರಷ್ಯಾ ಪಡೆ ಮತ್ತು ಇರಾನ್ ಪ್ರಾಕ್ಸಿಗಳು ಕೂಡ ಸರ್ಕಾರದ ಪರವಾಗಿ ಕಣಕ್ಕಿಳಿದಿದ್ದಾರೆ. ಅವರು ಕೊಟ್ಟಿರೋ ಏಟಲ್ಲಿ ಬಂಡುಕೋರರು ಕೂಡ 1000 ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಎಲ್ಲ ಬೆಳವಣಿಗೆಗಳ ನಡುವೆ ಅಮೆರಿಕ ಕೂಡ ಫೀಲ್ಡ್ಗಿಳಿದಿದೆ. ಪೂರ್ವ ಸಿರಿಯಾದಲ್ಲಿ ಶತ್ರುಗಳಿಂದ ನಮಗೆ ಅಪಾಯ ಇತ್ತು, ಸೊ ಅವ್ರ ಮೇಲೆ ನಾವು ದಾಳಿ ಮಾಡಿದ್ದೀವಿ ಅಂತ
ಅಮೆರಿಕನೂ ಕನ್ಫರ್ಮ್ ಮಾಡಿದೆ. ಅಮೆರಿಕದ ಸೆಂಟ್ರಲ್ ಕಮಾಂಡ್ ಫೋರ್ಸಸ್ ಅನೇಕ ಶಸ್ತ್ರಾಸ್ತ್ರಗಳನ್ನು ನಾಶ ಮಾಡಿದ್ದಾರೆ. ಉಗ್ರರದು ಹಲವಾರು ರಾಕೆಟ್ ಲಾಂಚರ್ಗಳಿಂದ 3 ಟ್ರಕ್ಗಳನ್ನು ಧ್ವಂಸ ಮಾಡಿದ್ದಾರೆ. ಸಿರಿಯಾದಲ್ಲಿರೋ ನಮ್ಮ ಸೇನೆಯ ಬೇಸ್ಗೆ ಎದುರಾದ ಎಲ್ಲ ಅಪಾಯಗಳನ್ನು ನಾವು ಹೊಡೆದು ಹಾಕಿದ್ದೀವಿ ಅಂತ ಪೆಂಟಗನ್ ಹೇಳಿದೆ. ಅಂದಹಾಗೆ ಪೂರ್ವ ಸಿರಿಯಾದಲ್ಲಿರೋ ಅಮೆರಿಕದ ಮಿಲಿಟರಿ ಬೇಸ್ ಹತ್ತಿರದಲ್ಲಿ ರಾಕೆಟ್ ಒಂದು ಬಂದು ಬಿದ್ದ ಬೆನ್ನಲ್ಲೇ ಅಮೆರಿಕ ಸೇನೆ ಈ ದಾಳಿ ಮಾಡಿದೆ. ನಿಮ್ಗೆ ಗೊತ್ತಿರಲಿಲ್ಲ, ಅಮೆರಿಕ ಕೂಡ ಒಂದಷ್ಟು ಸಿರಿಯಾದಲ್ಲಿರೋ ಬಂಡುಕೋರರಿಗೆ ಸಪೋರ್ಟ್ ಮಾಡುತ್ತೆ. ಯಾಕಂದ್ರೆ ಅವರು ರಷ್ಯಾ ಬೆಂಬಲಿತ ಅಶದ್ ಅಲ್ ಸರ್ಕಾರದ ವಿರುದ್ಧ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ. ಇನ್ನೊಂದು ಕಡೆ ಅಮೆರಿಕದ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರ ಹೇಳಿಕೆಯೊಂದು ಫುಲ್ ವೈರಲ್ ಆಗ್ತಾ ಇದೆ. ಇತ್ತೀಚೆಗಷ್ಟೇ ಟ್ರಂಪ್ ಕೆನಡಾ ಮೇಲೆ 25% ಟ್ಯಾರಿಫ್ ಹಾಕ್ತೀನಿ ಅಂತ ಹೇಳಿದ್ರು. ಇದಕ್ಕೆ ಗಲಿಬಿಲಿಯಾಗಿ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋ ಓಡೋಡಿ ಬಂದು ಟ್ರಂಪ್ ರನ್ನ ಮೀಟ್ ಮಾಡಿ ಹೋಗಿದ್ರು. ಸುಮಾರು 3 ಗಂಟೆ ಕಾಲ ಟ್ರಂಪ್ ಮನವೊಲಿಸೋಕೆ ಏನೇನು ಮಾಡಿದ್ರೋ ಗೊತ್ತಿಲ್ಲ, ತುಂಬ ಪ್ರಯತ್ನ ಪಟ್ಟಿದ್ದಾರೆ. ನಿಮ್ಮ ಹೊಸ ಟ್ಯಾರಿಫ್ನಿಂದ ಕೆನಡಾ ಆರ್ಥಿಕತೆ ಸತ್ತು ಹೋಗುತ್ತೆ ಅಂತ ಹೇಳಿದ್ರು. ಆದರೆ ಇವಾಗ ಟ್ರಂಪ್ ಟ್ರೂಡೋಗೆ ಮಾತಿನಲ್ಲೇ ಕರೆಂಟ್ ಶಾಕ್ ಕೊಟ್ಟರಂತೆ. ಕೆನಡಾ ಅಮೆರಿಕದ 51ನೇ ರಾಜ್ಯ ಮಾಡಿಬಿಡಿ, ನೀವು ವಿಲೀನ ಮಾಡಿಬಿಡಿ ಅಮೆರಿಕ ಜೊತೆಗೆ, ಸಮಸ್ಯೆನೇ ಇರೋದಿಲ್ಲ ಅಂತೇಳಿ ಟ್ರೂಡೋಗೆ ಹೆಂಗಾಗಿರ್ಬೋದು ಈ ರೀತಿ ಕೇಳಿದಾಗ ಟ್ರಂಪ್ ಬಾಯಿಂದ. ಬಟ್ ಆ ರೀತಿ ಹೇಳಿದ್ರಂತೆ. ಹಾಗಂತ ಟ್ರಂಪ್ ಫಸ್ಟ್ ಟೈಮ್ ಅಲ್ಲ, ಈ ಹಿಂದೆ 2018ರಲ್ಲಿ ಅಧ್ಯಕ್ಷರಾಗಿದ್ದಾಗಲೂ ಕೂಡ ಕೆನಡಾಗೆ ಅಮೆರಿಕ ಬಿಟ್ಟಿರೋಕ್ಕಾಗಲ್ಲ ಅಂತ ಹೇಳಿದ್ರೆ ಮದುವೆ ಆಗ್ಬಿಡೋಣ, ಫುಲ್ 51ನೇ ರಾಜ್ಯ ಮಾಡಿಬಿಡ್ಲಿ ಅಂತ ಹೇಳಿದರು. ಜಸ್ಟಿನ್ ಟ್ರೂಡೋನ ಬೇಕಾದರೆ ಆ ರಾಜ್ಯದ ಗವರ್ನರ್ ಮಾಡೋಣ ಅಂತ ಜೋಕ್ ಮಾಡಿದರು. ಎಂಥ ಅವಮಾನ ಇದು, ಛೇ ಇರಲಿ. ಆಗಲೂ ಟ್ರಂಪ್ ಕೆನಡಾ ಗೂಡ್ಸ್ ಮೇಲೆ 25% ಟ್ಯಾರಿಫ್ ಹೇರಿದ್ರು. ಆವಾಗಲೂ ಟ್ರೂಡೋ ಟ್ರಂಪ್ರನ್ನ ಮೀಟ್ ಮಾಡಿ ಗಂಟೆಗಳ ಕಾಲ ಅದೇನೇನು ಮಾಡಿದ್ರೋ ಗೊತ್ತಿಲ್ಲ, ತುಂಬ ಮನವೊಲಿಸೋ ಪ್ರಯತ್ನ ಮಾಡಿದರು. ಈಗಲೂ ಅದೇ ರಿಪೀಟ್ ಆಗಿದೆ. ಅಂದಹಾಗೆ ಅಮೆರಿಕ ಕೆನಡಾದ ಅತಿದೊಡ್ಡ ಟ್ರೇಡಿಂಗ್ ಪಾರ್ಟ್ನರ್ ಹಾಗೂ ಅತಿದೊಡ್ಡ ವಿದೇಶಿ ಹೂಡಿಕೆಯ ಮೂಲ. ಅಮೆರಿಕಗೆ ಕೆನಡಾದ 75% ಗೂಡ್ಸ್ ಹೋಗುತ್ತೆ. ಆದರೆ ಕೆನಡಾ ಇಡೀ ಯುರೋಪ್ ಜೊತೆಗೆ ಕೇವಲ 9%, ಏಷ್ಯಾ ಜೊತೆಗೆ 15% ವ್ಯಾಪಾರ ಮಾಡುತ್ತೆ ಅಷ್ಟೇ. ಹೀಗಾಗಿ ಎಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗಿದ್ದೀರಾ. ನೀವು ಸಪ್ರೇಟ್ ಆಗಿರೋದೇನು, ನಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ ಅಂದರೆ ಬಂದು ಸೇರ್ಕೊಂಬಿಡಿ ನಮ್ಮೊಟ್ಟಿಗೆ, ರಾಜ್ಯ ಆಗಿಬಿಡಿ ನಮ್ಮದು. ಟ್ರೂಡೋ ನಿಮಗೆ ಪವರ್ ಬೇಕಾ, ಗವರ್ನರ್ ಮಾಡೋಣ ನಿಮ್ಮನ್ನ ಅಂಥೇಳಿ ಟ್ರಂಪ್ ಹೇಳಿದರು. ಮತ್ತೊಮ್ಮೆ ರಿಪೀಟ್ ಮಾಡಿದ್ದಾರೆ. ಅಮೆರಿಕದ ಕ್ಯಾಲಿಫೋರ್ನಿಯಾದ ಒಂಟಾರಿಯೋದಲ್ಲಿ ಶೆಂಗುವಾ ವೆನ್ ಅನ್ನು 41 ವರ್ಷದ ಚೀನಾ ಪ್ರಜೆಯನ್ನು ಬಂಧಿಸಲಾಗಿದೆ. ಈತ ಅಕ್ರಮವಾಗಿ ಶಸ್ತ್ರಾಸ್ತ್ರ ಮತ್ತು ಮದ್ದುಗುಂಡುಗಳನ್ನು ಉತ್ತರ ಕೊರಿಯಾಗೆ ರಫ್ತು ಮಾಡ್ತಾ ಇದ್ದ. ಕ್ಯಾಲಿಫೋರ್ನಿಯಾದ ಲಾಂಗ್ ಬೀಚ್ನಿಂದ ಕನಿಷ್ಠ 2 ಕಂಟೇನರ್ಗಳಲ್ಲಿ ಶಸ್ತ್ರಾಸ್ತ್ರಗಳನ್ನು ಹಾಂಗ್ಕಾಂಗ್ ಮೂಲಕ ಉತ್ತರ ಕೊರಿಯಾಗೆ ಕಳಿಸ್ತಾ ಇದ್ದ ಅನ್ನೋ ಆರೋಪದ ಮೇಲೆ ಬಂಧಿಸಲಾಗಿದೆ, ಹೀಗಂತ ಅಮೆರಿಕದ ಜಸ್ಟಿಸ್ ಡಿಪಾರ್ಟ್ಮೆಂಟ್ ಹೇಳಿದೆ. ಪಾಕಿಸ್ತಾನದಲ್ಲಿ ವಿಡಿಯೋ ಒಂದು ಫುಲ್ ವೈರಲ್ ಆಗಿದೆ. ಪಾಕಿಸ್ತಾನದ ಪ್ಯಾರಾಗ್ಲೈಡರ್ ಒಬ್ಬ ಕಾರ್ಯಕ್ರಮಕ್ಕೆ ಬಂದಿದ್ದ ಚೀಫ್ ಗೆಸ್ಟ್ ಮೇಲೆ ಬಂದು ಬಿದ್ದುಬಿಟ್ಟಿದ್ದಾನೆ, ಲ್ಯಾಂಡಿಂಗ್ ಆಗಿಬಿಟ್ಟಿದ್ದಾನೆ. ಲ್ಯಾಂಡಿಂಗ್ ಟೈಮ್ ಮತ್ತು ಸ್ಪೀಡನ್ನು ಸರಿಯಾಗಿ ಜಡ್ಜ್ ಮಾಡೋಕ್ಕಾಗದೆ ಈ ಘಟನೆಯಾಗಿದೆ. ಗ್ರೌಂಡಲ್ಲಿ ಲ್ಯಾಂಡ್ ಆಗೋ ಬದಲು ಅಲ್ಲಿ ವೇದಿಕೆ ಮೇಲೆ ಪ್ರೋಗ್ರಾಮ್ ನಡೀತಿದೆ, ತೇಲ್ಕೊಂಡು ಬಂದು ಸೀದಾ ಭಾಷಣ ಮಾಡ್ತಿದ್ದ ಮುಖ್ಯ ಅತಿಥಿ ಮೇಲೇ ಬಿದ್ದುಬಿಟ್ಟಿದ್ದಾನೆ. ಅಲ್ಲಿದ್ದ ಜನರು ದಿಕ್ಕಾಪಾಲಾಗಿ ಓಡೋಗಿದ್ದಾರೆ. ಸ್ನೇಹಿತರೆ, ಬಾಂಗ್ಲಾಗೆ ಸ್ವಾತಂತ್ರ್ಯ ಕೊಡಿಸೋಕೆ ನಾವು ಪಾಕಿಸ್ತಾನದೊಂದಿಗೆ ಮಾಡಿದ ಯುದ್ಧದ ಆನಿವರ್ಸರಿ ಸಂದರ್ಭದಲ್ಲಿ ಪ್ರತಿದಿನ ಏನೇನಾಯಿತು ಅಂತ ಡೈಲಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಅಂತ ನಾವು ಹೇಳಿದ್ವಲ್ಲ. ಮೊದಲ ದಿನದ ಮಾಹಿತಿಯನ್ನು ನಿನ್ನೆಯ ಸುತ್ತು ಜಗತ್ತಲ್ಲಿ ಕೊಟ್ಟಿದ್ವಿ. ಡಿಸೆಂಬರ್ 3ನೇ ತಾರೀಕು ಯುದ್ಧ ಶುರುವಾಗಿತ್ತು. ಪಾಕಿಸ್ತಾನ ಭಾರತದ ವಾಯುನೆಲೆ ಮೇಲೆ ದಾಳಿ ಮಾಡಿತ್ತು. ಇದಕ್ಕೆ ಪ್ರತಿಯಾಗಿ ಭಾರತ ಕೂಡ ಯುದ್ಧ ಶುರು ಮಾಡಿತು. ಡಿಸೆಂಬರ್ 4ನೇ ತಾರೀಕು ಪಾಕಿಸ್ತಾನದ ಸೇನೆ ರಾಜಸ್ಥಾನ ಮತ್ತು ಪಂಜಾಬ್ ಮೇಲೆ ದಾಳಿ ಮಾಡಿತು. ಮೇಜರ್ ಜನರಲ್ BM ಮುಸ್ತಫಾ ಅನ್ನೋ ಸೇನಾಧಿಕಾರಿ ನೇತೃತ್ವದಲ್ಲಿ ಪಾಕಿಸ್ತಾನ ರಾಜಸ್ಥಾನದ ಲೋಂಗೆವಾಲಾ ಭಾಗವನ್ನು ವಶಕ್ಕೆ ಪಡೆಯೋಕೆ ಪ್ರಯತ್ನ ಶುರು ಮಾಡಿತು. ಆದರೆ ಭಾರತೀಯ ಸೇನೆಯ ಹೆಮ್ಮೆಯ ಯೋಧ ಕುಲ್ದೀಪ್ ಸಿಂಗ್ ಚಾಂದ್ಪುರ್ ಇದಕ್ಕೆ ಅವಕಾಶ ಕೊಡಲಿಲ್ಲ. ಕೆಲವು ಸೈನಿಕರನ್ನ ಇಟ್ಕೊಂಡು ಅವರು ಈ ಗಡಿಯನ್ನ ರಕ್ಷಣೆ ಮಾಡ್ತಾ ಇದ್ರು. ಆರಂಭದಲ್ಲಿ ಪಾಕಿಸ್ತಾನ ತನ್ನ ಯುದ್ಧ ಟ್ಯಾಂಕ್ಗಳ ಮೂಲಕ ಗಡಿಗೆ ಪ್ರವೇಶ ಮಾಡಿತು. ಸೊ ಪಾಕಿಸ್ತಾನದ ಕೈ ಮೇಲಾಗುತ್ತೆ ಅಂತ ಅಂದುಕೊಳ್ಳುವಷ್ಟರಲ್ಲಿ ಭಾರತೀಯ ವಾಯುಪಡೆ ಮಿಂಚಿನ ಕಾರ್ಯಾಚರಣೆ ಮಾಡಿ ಅವ್ರನ್ನ ಹೊಸಕಿ ಹಾಕ್ತು. ಆದರೆ ಅಷ್ಟೊತ್ತಿಗೆ ರಾತ್ರಿಯಾಗೋಯ್ತು. ಪಾಕಿಸ್ತಾನದ ರೀತಿಯಲ್ಲಿ ಭಾರತದ ಬಳಿನೂ ಆಗ ರಾತ್ರಿ ದಾಳಿ ಮಾಡೋ ಸಾಮರ್ಥ್ಯದ ವಿಮಾನ ಇರಲಿಲ್ಲ. ಹೀಗಾಗಿ ಬೆಳಗಿನ ಜಾವ ಬಂದು ಪಾಕಿಸ್ತಾನ ಸೇನೆಯನ್ನ ಹಿಮ್ಮೆಟ್ಟಿಸಿದ್ರು. ಈ ಕಡೆ ಬಾಂಗ್ಲಾ ಗಡಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಅತಿದೊಡ್ಡ ಸಂಘರ್ಷ ನಡೀತಾ ಇತ್ತು. ಗಾಜಿ ಸಬ್ಮರೀನ್ ಅನ್ನ ಭಾರತೀಯ ನೌಕಾಪಡೆ ಬಂಗಾಳ ಕೊಲ್ಲಿಯಲ್ಲಿ ಮುಳುಗಿಸಿತ್ತು. ಅದಾದ್ಮೇಲೆ ಭಾರತ ಡಿಸೆಂಬರ್ 4ನೇ ತಾರೀಕು ಇನ್ನೊಂದು ಸೈಡ್ ಕರಾವಳಿ ಭಾರತಕ್ಕೆ ಎಲ್ಲಿದೆ, ಅರಬ್ಬಿ ಸಮುದ್ರದಲ್ಲಿದೆ, ಅಲ್ಲಿ ಕಾರ್ಯಾಚರಣೆ ಮಾಡಿ ಪಾಕಿಸ್ತಾನದ ಆರ್ಥಿಕ ನರ್ವ್ ಸೆಂಟರ್ ಆಗಿರೋ ಕರಾಚಿಗೆ ಹೊಡಿತು. ಅದ್ರ ಬಗ್ಗೆ ಡೀಟೇಲ್ ಆಗಿ ವರದಿಯನ್ನು ಮಾಡಿದ್ದೀವಿ. ಈ ವರದಿಯನ್ನು ಇಲ್ಲಿ ಟ್ಯಾಪ್ ಮಾಡೋ ಮೂಲಕ ನೀವು ಸಂಪೂರ್ಣವಾಗಿ ಅದರ ಬಗ್ಗೆ ಮಾಹಿತಿಯನ್ನು ಪಡೆಯಬಹುದು. ಮತ್ತೆ ಭೇಟಿ ಆಗ್ತಿರೋಣ. ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ನಮಸ್ತೆ.